ಹಲೋ, ವೆಲ್ಕಮ್ ಟು ಮೈ ವ್ಲಾಗ್. ನಾವಿವತ್ತು ಹೋಗ್ತಾ ಇದ್ದೀವಿ ಶಿವಗಂಗೆ ಬೆಟ್ಟಕ್ಕೆ. ನಾನು, ಅಮ್ಮ, ನನ್ನ ಇಬ್ರು ಫ್ರೆಂಡ್ಸು. ಫಸ್ಟು ನಾವು ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ. ದೊಡ್ಡಬಳ್ಳಾಪುರದಿಂದ ದಾಬಸ್ಪೇಟೆ ಬಸ್ ಹತ್ತಿ ಅಲ್ಲಿಂದ ಆಟೋಗೆ ಹೋಗ್ತಾ ಇದ್ದೀವಿ. ಶಿವಗಂಗೆ ಬೆಟ್ಟ ಹತ್ರ ಬರ್ತಾ ಇದ್ದಂಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು ನಮಗೆ. ಎಲ್ಲರೂ ಫಸ್ಟ್ ಟೈಮೇ ಹೋಗ್ತಿರೋದು, ಅದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಫೈನಲಿ ಶಿವಗಂಗೆ ಬೆಟ್ಟಕ್ಕೆ ರೀಚ್ ಆದ್ವಿ. ರೀಚ್ ಆದ್ಮೇಲೆ ನಮಗೆ ಅನಿಸಿದ್ದು ಒಂದೇ, ಟಾಪ್ವರೆಗೂ ಹೋಗಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಹತ್ತದ್ವಿ. ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಮುಂದೆ ನೋಡ್ಕೊಂತ ಹೋಗಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ಫಸ್ಟ್ ಎಲ್ಲಾರು ಹೋಗಿ ಊಟ ಮಾಡಿದ್ವಿ, ಯಾಕಂದ್ರೆ ಯಾರು ತಿನ್ಕೊಂಡ್ ಬಂದಿರ್ಲಿಲ್ಲ. ಬನ್ನಿ ಗಾಯ್ಸ್, ಊಟ ಮಾಡಿ. ಎಲ್ರು ಏನಾದ್ರು ಮಾತಾಡಿ. ಹಾಯ್ ಹಾಯ್, ಊಟ ಮಾಡಿ. ಎಲ್ಲರೂ ಊಟ ಮಾಡಿ ಬನ್ನಿ. ಶಿವಗಂಗೆ ಬೆಟ್ಟಕ್ಕೆ ಬಂದಿದೀವಿ, ಊಟ ಮಾಡಕ್ ಬಂದಿದೀವಿ ನಾವು. ಇವಾಗಿನ ಬೆಟ್ಟ ಹತ್ತಿಲ್ಲ. ಬೆಟ್ಟ ಹತ್ತಕ್ ಸ್ಟ್ರಾಂಗ್ ಆಗ್ಬೇಕಂತ. ಬೆಟ್ಟ ಹತ್ತಕ್ಕಿಂತ ಮುಂಚೆ ಫಸ್ಟ್ ನಾಷ್ಟ ಮಾಡ್ಬೇಕು. ಖಾಲಿ ಹೊಟ್ಟೆಲ್ ಹೋದ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತೀವಿ, ಅದಕ್ಕೆ ತಿನ್ಬಿಟ್ಟು ಹೋಗ್ಬೇಕು. ಎಲ್ಲ ಊಟ ಆದ್ಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ 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 ಸ್ವಲ್ಪ ದೂರಕ್ಕೆ ಅಷ್ಟು ಸುಸ್ತಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಂದ್ ಕಡೆ ಸುಸ್ತಾಗ್ತಿದ್ರೆ ಇನ್ನೊಂದ್ ಕಡೆ ಕೋತಿಗಳ ಕಾಟ, ಏನೂ ಎತ್ಕೊಂಡು ಹೋಗಕ್ ಆಗೋದಿಲ್ಲ, ಎಲ್ಲ ಕಿತ್ಕೊಂಡ್ಬಿಡುತ್ತೆ. A few moments later. ಸ್ವಲ್ಪ ಬೆಟ್ಟ ಹತ್ತತಿದ್ದಂಗೆ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಫುಲ್ಲು ಹತ್ತದ್ರ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಲ್ವಾ? ಇನ್ನು ಸ್ವಲ್ಪ ಹತ್ತಿದ್ದಕ್ಕೆ ಇಷ್ಟು ಸುಸ್ತಾಗ್ತಿದೆ. ಇನ್ನು ಪೂರ್ತಿ ಹತ್ತಬೇಕು. ಹತ್ತನ ಬನ್ನಿ. 3 ಜನ ಹೇಗೆ ಬರ್ತಾ ಇದಾರೆ ನೋಡಿ. ನಮ್ಮಮ್ಮ ಅಂತೂ ಫುಲ್ ರಾಕ್. ದಾರಿ ಮಧ್ಯ ಬರ್ತಾ ಇರ್ಬೇಕಾದ್ರೆ ನಮ್ಮ ಪ್ರಿಯಾಂಕಾಗೆ ಫುಲ್ ಶೆಕೆ ಆಗೋಗ್ಬಿಟ್ಟೈತಂತೆ, ಅದಕ್ಕೆ ನೋಡಿ ಕೂದಲು ಮೇಲೆ ಕಟ್ಕೋತಿದ್ದಾಳೆ. ಸಿಗುತ್ತೆ. लेकिन ये साला कर क्या रहा है यहाँ पे? ಕ್ಯಾ ಹುಯಿ? ಅಜ್ಜಿ ಫುಲ್ ಮೇಲೆವರೆಗೂ ಹೋಗ್ತೀರಾ? ಇದಕ್ಕಿಂತ ನಮ್ಮೂರ್ ಕಡೆ ಇದಕ್ಕಿಂತ ಬೆಟ್ಟ ಹತ್ತಿದ್ದು ಇಲ್ಲ. ನಮ್ಮೂರ್ ಕಡೆ ಬೆಟ್ಟ ಆ ಕಡೆ ಒಳಕಲ್ ತೀರ್ಥ ಹತ್ರ ಬಂದ್ವಿ. ಒಳಕಲ್ ತೀರ್ಥ ಹತ್ರ ಬಂದ್ರೆ ಅರ್ಧ ಬೆಟ್ಟ ಹತ್ತದಂಗೆ ಅಂತೆ ಅರ್ಥ. ಇನ್ನ ಅರ್ಧ ಬೆಟ್ಟ ಬಾಕಿ ಐತೆ ಹೋಗೋದು. ಒಳಕಲ್ ತೀರ್ಥದ ಒಳಗಡೆ ಪುಣ್ಯ ಮಾಡಿದವ್ರಿಗೆ ಮಾತ್ರ ನೀರು ಸಿಗುತ್ತೆ ಅಂತೆ. ಹೋಗ್ತಾ ದಾರಿಲಿ ನಾವೆಲ್ಲ ಕಲ್ಲಂಗಡಿ ತೊಗೊಂಡು ತಿಂದ್ವಿ. ಕಲ್ಲಂಗಡಿ ತೊಗೊಂಡು ತಿಂತ ಅಂಗಡಿ ನೋಡ್ತಾ ನನಗೆ ಒಂದು ತಲೆಯಲ್ಲಿ ಬಂದಿದ್ದೇನೆಂದರೆ, ನಾವು ನಾರ್ಮಲಿ ಹತ್ತಕ್ಕೆ ಇಷ್ಟು ಕಷ್ಟಪಡ್ತೀರಿ, ಈ ಅಂಗಡಿದವರೆಲ್ಲ ಅಂಗಡಿ ಐಟಮ್ಸ್ನೆಲ್ಲ ಹೇಗೆ ತೊಗೊಂಡು ಹೋಗ್ತಾರೆ? ಈ ವಾಟರ್ ಬಾಟಲ್ಸು, ಫ್ರಿಜ್ಜು, ಟೇಬಲ್ಸು, ಶಾಕಿಂಗ್ ವಿಚಾರ ಅಲ್ವಾ? ಸರಿ ಆಯಿತು, ಬನ್ನಿ ಮನೆ ಕಟ್ಟೋಣ. रुको जरा सबर करो. ಭವಾನಿ, ಏನು ಮಾಡ್ತಾ ಇದೆಯಾ? शाबाश बेटा. ಆಲ್ ದ ಬೆಸ್ಟ್. ಅಮ್ಮ, ಏನು ಮಾಡ್ತಾ ಇದ್ದೀರಾ? ಆಲ್ ದ ಬೆಸ್ಟ್. ಹಾಂ, ಆಯಿತು. ಗೈಸ್, ಇದು ನನ್ನ ಮನೆ, ಇದು ನಮ್ಮ ಅಮ್ಮನ ಮನೆ. ಇದರಲ್ಲಿ 5 ಫ್ಲೋರ್ ಇದೆ, ಪ್ಲಸ್ ಗ್ರೌಂಡ್ ಫ್ಲೋರು. ಮುझे अपने घर जाना है. ಶಿವ ಪಾರ್ವತಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದಂಗೆ ನಮಗೆ ಎಲ್ಲರಿಗೂ ಫುಲ್ ಸುಸ್ತಾಗೋಯ್ತು. ಅಲ್ಲಿ ಯಾರೋ ಹೋಗ್ತಾ ಇದ್ದವರು ಇನ್ನೂ ಸ್ವಲ್ಪ ಮುಂದೆ ಹೋದರೆ ನೀರು ಸಿಗುತ್ತೆ ಅಂತ ಹೇಳಿದ್ರು. ಬಂಡೆಯಿಂದ ನೀರು ಬರ್ತಾಯಿತ್ತು. ಎಷ್ಟು ತಣ್ಣಗೆ, ಎಷ್ಟು ಚೆನ್ನಾಗಿತ್ತು. ಅಲ್ಲಿ ಹೋಗ್ತಾ ಇರೋರಿಗೆ ಎಲ್ಲರಿಗೂ ಅಮೃತ ಸಿಕ್ಕಂಗಿತ್ತು. ಈ ತಂಪಾದ ಗಾಳೀಲಿ ಹಾಗೆ ಈ ವೀಲ್ಸಲ್ಲಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತೈತೆ. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀ ನನಗೆ ಹುಡುಕಾಟ ನಿನಗಿನ್ನೆಲ್ಲಿ. ಹೇಗಿತ್ತು ಸಾಂಗ್? ಚೆನ್ನಾಗಿರಲಿಲ್ಲ ಅಲ್ವಾ? ನನಗೆ ಗೊತ್ತು, ನನಗೆ ಹಾಡೋಕ್ಕೆ ತುಂಬ ಇಷ್ಟ, ಬಟ್ ನನಗೆ ಹಾಡೋಕ್ಕೆ ಬರಲ್ಲ. ಬಟ್ ಅಂತೂ ಸ್ವಲ್ಪ ಟ್ರೈ ಮಾಡ್ತೀನಿ. ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಫುಲ್ ಮೇಲೆ ತನಕ ಬಂದ್ವಿ. ನಮ್ಮದು ಟಾರ್ಗೆಟ್ ಫೈನಲಿ ರೀಚ್ ಆಯಿತು. ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಬಟ್ ಟಾಪ್ ವ್ಯೂ ಮಾತ್ರ ಮಸ್ತಾಗಿತ್ತು ಗೊತ್ತಾ. Are you crazy?
भाई साहब ये किस लाइन में आ गए आप? ನನ್ನ ಫ್ರೆಂಡ್ಗೆ ನಂದಿ ಹತ್ರ ಏನು ಕೇಳ್ಕೊಂಡೆ ಅಂತಂದರೆ ಏನಂದ್ಲು ಗೊತ್ತಾ, ನಿಂಗೆ ಯಾಕೆ ಬೇಕದು ಅಂದ್ಬಿಡ್ಲು. ಫುಲ್ ಟಾಪ್ ತನಕ ಹೋಗಿ ಮತ್ತೆ ವಾಪಸ್ ಇಳ್ಕೊಂಡು ಬರ್ತಾ ಇದ್ವಿ. ಇಳ್ಕೊಂಡು ಬರಬೇಕಾದ್ರೆ ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ಖುಷಿ. ಬೇಜಾರು ಏನಂತಂದರೆ ಇಷ್ಟು ಬೇಗ ಆಗೋಯ್ತಲ್ಲ ಅಂತ, ಖುಷಿ ಏನಂತಂದರೆ ಹೋಗಿದ್ವಲ್ಲ ಅಂತ. ಆ್ಯಕ್ಚುಲಿ ಖುಷಿ ಅನ್ನೋದನ್ನ ಇಟ್ಕೋಬೇಕು ಅಲ್ವಾ, ಬೇಜಾರು ಏನಕ್ಕೆ. ಮತ್ತು ಈ ಥರ ಪ್ಲೇಸ್ನ ವಿಸಿಟ್ ಮಾಡ್ತಾ ಇರಬೇಕು, ಆವಾಗೆ ಮನಸ್ಸಿಗೆ ತುಂಬ ಖುಷಿ ಅನಿಸೋದು. ನನಗಂದರೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ನಿಮಗೂ ಯಾರಿಗಾದ್ರೂ ಇಷ್ಟನಾ? ಕಮೆಂಟ್ ಮಾಡಿ. ಬಾಯ್.